ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ ಕಲ, ನೋಡ್ಕೊಂಡು ಏನಿದ್ರೆ ಫೋನ್ ಹಾಕು. ಫೋನ್ ತೆಗಿನಿಲ್ಲ ಅಂತ ದೊರೆ ಮ್ಯಾಗ ಸಿಟ್ ಮಾಡ್ಕೊಂಡ್ರಲ್ಲ, ಇದೇ ಸರಿಯಾದ ಟೈಮು. ಹಲೋ ಕಲೆಕ್ಟರ್ ಮೇಡಮ್. ಓ ದೊರೆ ಸಾಹೇಬ್ರೆ, ಏನ್ ಫೋನ್ ಪಿಕ್ ಮಾಡ್ಬಿಟ್ಟಿದ್ದೀರಾ? ಎಂತ ಆಶ್ಚರ್ಯ. ಆಶ್ಚರ್ಯನಾ? ಯಾಕೆ? ಮತ್ತಿನ್ನೇನು, ಕಣ್ಣಿಗೂ ಕಾಣಿಸ್ದೆ ಕಿವಿಗೂ ಸಿಗ್ದೆ ಬಚ್ಚಿಟ್ಕೊಂಡೆ ಓಡಾಡೋರಲ್ವಾ ನೀವು? ಇಷ್ಟಪಡೋರ್ನ ದೂರದಿಂದ ನೋಡೋದ್ರಾಗ ಒಂಥರ ಖುಷಿ ಐತೆ ಕಲೆಕ್ಟರ್ ಮೇಡಮ್. ಏನು ಇಷ್ಟಪಡೋರ್ನ? ಅಂದ್ರೆ ನಿಮ್ಮ ಕ್ಷಣ ಗೌರವ ಐತೆ, ಕಾಳಜಿ ಐತೆ, ಅಕ್ರೇನೂ ಐತೆ. ಹಂಗೆ ಹೊಸಿ ಪ್ರೀತಿನೂ ಐತೆ. ತೆಪ್ಪಾಗಿ ತಿಳ್ಕೊಬೇಡಿ. ಆದ್ರೂ ನೀವು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಧೈರ್ಯ ಇದ್ರೆ ನೇರವಾಗಿ ಬಂದು ಮಾತಾಡ್ಸ್ಬೇಕು. ನಾನು ನಿಮ್ಮ ಹತ್ರ ಏನೋ ಹೇಳೋದಿದೆ. ಏನು? ಈಗ ತಾನೇ ನೇರವಾಗಿ ಸಿಗಿ ಅಂದಲ್ಲ. ಸಮಯ ಬಂದಾಗ ಸಿಕ್ಕೇ ಸಿಗ್ತೀನಿ. ಅಣ್ಣಯ್ಯನ ಹತ್ರ ನಾನೇ ಜಗಳ ಮಾಡ್ಕೊಂಡು ಹೋದೆ. ಈಗ ಫೋನ್ ಮಾಡಿದ್ರೆ ಅಣ್ಣಯ್ಯ ಎಲ್ಲಿರ್ತಾನೋ ಏನೋ. ಸ್ನೇಹಂಗೆ ಫೋನ್ ಮಾಡೋದೇ ಸರಿ. ಶ್ರೀ, ಒಂದ್ ನಿಮಿಷ. ಹಲೋ, ಅದಕ್ಕೆ ಹೇಳಿ. ಸ್ನೇಹ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಹೇಳಿ ಅದಕ್ಕೆ? ಸರಿ ಅದಕ್ಕೆ, ನಾನು ಈಗಲೇ ಬರ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಸರಿ ಸ್ನೇಹ. ಏನಾಯ್ತು ಮಿಸ್ಸು? ಶ್ರೀ, ಈಗಲೇ ಹೊರಡ್ಬೇಕು, ಬನ್ನಿ. ಎಲ್ಲಿಗೆ? ನಾನು ಹೇಳ್ತೀನಿ, ಬನ್ನಿ ಶ್ರೀ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಬೇಗ ಒಂದು ಫಸ್ಟ್ ಏಡ್ ಬಾಕ್ಸ್ ಕೊಡಿ. ಮಿಸ್ಸು ಯಾರಿಗೇನಾಯ್ತು? ಯಾಕೆ ಇದನ್ನೆಲ್ಲ ತಗೊಂಡಿದ್ದೀರಾ?
ಬೇಗ ಬನ್ನಿ ಶ್ರೀ, ಅಣ್ಣ ಹೆಂಗ್ ಪೆಟ್ಟಾಗಿದೆ. ಅಣ್ಣಯ್ಯನ? ಯಾರು? ಚಂದ್ರು ಅಣ್ಣಯ್ಯ. ಬೇಗ ಬನ್ನಿ ಶ್ರೀ, ಬನ್ನಿ. ಮಿಸ್ಸು, ಏನಾಯ್ತಂತ ಸರಿಯಾಗಿ ಹೇಳಿ ಮಿಸ್ಸು. ನೀವು ಹಿಂಗೆ ಟೆನ್ಷನ್ ಆಗಿದ್ರಿ ಹೆಂಗೆ? ನಾನು ಹೇಳಿದ್ನಲ್ಲ ಶ್ರೀ, ಚಂದ್ರು ಅಣ್ಣ ಹೆಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನಿಮ್ಗೆ ಯಾರು ಹೇಳಿದ್ದು? ವಸೂದ್ಗೆ ಫೋನ್ ಮಾಡಿದ್ರು. ಅಂದರೆ ತಂಗಿಯವ ನಂಗೇನು ಹೇಳಿಲ್ಲ. ಕೋಲ್ಡ್ಗೆ ಹೋಗೋಕ್ಕೂ ಮೊದಲೇ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಇಬ್ರಿಗೂ ಹೋಗಿಲ್ಲ. ಅಲ್ಲ ಮಿಸ್ಸು, ನಾವು ಯಾವ ಕಡೆ ಹೋಯ್ತಿದ್ದೀವಿ? ಚಂದ್ರು ಅಣ್ಣಯ್ಯ ಇರೋ ಜಾಗಕ್ಕೆ. ಕೂತ್ಕೊಳ್ಳಿ ಶ್ರೀ, ಬೇಗ. ಅಲ್ಲ ಮಿಸ್ಸು, ಇಲ್ಲಿಗೆ ಯಾಕೆ ಬಂದಿದ್ದೀವಿ? ನಿಮ್ಮ ಅಣ್ಣಯ್ಯ ಇಲ್ಲವ್ರಾ? ಹ್ಞೂ ಶ್ರೀ, ಅಣ್ಣಯ್ಯನ ಅದಕ್ಕೆ ಅವ್ರ ಮನೆ ಕರ್ಕೊಂಡ್ಬಂದಿದಾರಂತೆ. ನೀವಿಲ್ಲೇ ಇರಿ ಶ್ರೀ, ನಾನು ಹೋಗಿ ಮೆಡಿಸಿನ್ ಕೊಟ್ಟು ಬರ್ತೀನಿ. ಬಂಗಾರಮ್ಮ ಇಲ್ವಂತೆ, ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ನಾವು ಹೊರಟ್ಬಿಡೋಣ, ಸರಿನಾ? ಹಲೋ, ಅದಕ್ಕೆ ನಾನು ಬಂದೆ. ಅದ್ಯಂಗ್ ನಮ್ಮ ಹುಡುಗಿನ ಬ್ಯಾಡ ಅನ್ನಕ್ಕೆ ಮನಸ್ಸು ಬರ್ತೈತೆ ಪುಟ್ಟಕ್ಕ ಅವ್ರಿಗೆ. ಅವ್ರು ಬ್ಯಾಡ ಅಂದ್ರೆ ಅವ್ರಿಗೇನೆಯ ನಷ್ಟ. ನೀನೇನು ಬ್ಯಾಸರ ಮಾಡ್ಕೋಬೇಡ ಕಣಕ್ಕ. ನಾನು ನೋಡಿದ ಹುಡುಗ ಆಗಿದ್ದಿದ್ರೆ ಅವ್ರು ಬ್ಯಾಡ ಅಂದ್ರೂ ಒಪ್ಕೊಂಡು ಸುಮ್ಕಾಯ್ತಿದ್ದೆ. ಆದ್ರೆ ಅವ್ವ, ನೀನ್ ಯಾರ ಮುಂದೆನೋ ಹೋಗಿ ನಿಲ್ಲದ್ ಬೇಕಾಗಿಲ್ಲ ಕಣವ. ನನ್ಗೆ ಎಲ್ರಿಗಿನ ನೀನೇ ಮುಖ್ಯ. ನೀನ್ ಹೇಳ್ದಂಗೆ ನಿನ್ನ ಹುಡುಗನೂ ಅವ್ರ ಅವ್ವನ್ಗೆ ಹಿಂಗೆ ಹೇಳ್ಬಿಟ್ರೆ ನಿನ್ನ ಪಿರುತಿ ಇಲ್ಲಿಗೆ ಮುಗ್ದೋಯ್ತದಲ್ಲ ಮಗಳೇ. ಇಲ್ಲಿ ಯಾರು ಮುಖ್ಯ ಅನ್ನೋದಲ್ಲ ಇಸ್ಯ, ಯಾರ ಜೊತೆಲಿ ಸಂತೋಷವಾಗಿ ಬಾಳ್ತೀವಿ ಅನ್ನೋದೇ ಮುಖ್ಯ. ನಾನಿಲ್ಲಿ ಶಾಶ್ವತವಾಗಿರಕ್ ಬಂದಿಲ್ಲ ಮಗಳೇ. ಅವನು ಯಾವತ್ತು ಕರ್ಕತನು ಅವತ್ತು ಹೋಯ್ತಾ ಇರ್ತೀನಿ. ಆಮೇಲೆ ನಿನ್ನ ಜೀವನ. ಹಂಗೆಲ್ಲ ಮಾತಾಡ್ಬೇಡ ಕಣವ. ನಿನ್ನ ನೋಸಿ ನಾನು ಸಂತೋಷವಾಗಿರೋದು ಬೇಕಾಗಿಲ್ಲ. ಪುಟ್ಟಕ್ಕ, ನೀನೋ ಮೆಟ್ರೆ ಮನಗೋಗಿ ಅಂತ ಹೇಳ್ಬಿಟ್ಟೆ. ಆದರೆ ನನಗೆ ಮನಸ್ಸು ತಡೀಲಿಲ್ಲ, ಅದಕ್ಕೆ ಬಂದೆ. ಕ್ಷಮಿಸ್ಬಿಡಿ ಮೇಷ್ಟ್ರೆ. ಅಲ್ಲಿ ಅವ್ರು ನಿಮ್ಮ ತಾವು ನಡ್ಕೊಂಡ ರೀತಿ ಸರಿ ಇರಲಿಲ್ಲ, ತಪ್ಪು. ನಾನು ಅಲ್ಲಿಂದ ಆಗಲೇ ಹೊಂಟು ಬಂದ್ಬಿಡ್ಮ ಅಂತಿದ್ದೆ. ಆದರೆ ನೀವು ಹೇಳಿದಿರಲ್ಲ ಅಂತ ಆ ಒಂದು ಮಾತಿಗೆ ಅಲ್ಲೇ ಇದ್ದುಬಿಟ್ಟೆ. ಸಹನಾ, ನನ್ನ ಮ್ಯಾಕಿರೋ ಗೌರವದಿಂದ ಮಾತ್ರ ಅಲ್ಲ ಕಣವ. ನಿಮ್ಮವ್ವ ಅಟೆಲ್ಲ ಅವಮಾನ ಸಹಿಸ್ಕೊಂಡಿದ್ದು ನಿಂಗೋಸ್ಕರ. ನಂಗೆ ಯಾಕೋ ಆ ಮನೆಯವ್ರ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಇಲ್ಲ ಕಣವ.
ನೀನು ಇನ್ನೊಂದ್ಕಿಂತ ಯೋಚನೆ ಮಾಡೋದು ಒಳ್ಳೇದು ಕಣವ. ಇದೇನ್ ಮೇಷ್ಟ್ರೆ ಹಿಂಗಂತಿದ್ದೀರಿ? ಮೊಳಕೆಲ್ಲ ಮುರಿದಾಕೋಕೆ ಉಗುರೇ ಸಾಕು, ನೋವು ಕಮ್ಮಿ. ಮರವಾಗಿ ಬೆಳೆದ್ಮೇಕೆ ಕೊಡ್ಲಿನೇ ಬೇಕಾಯ್ತದೆ ಕಣವ. ಸರಿಯಾಗಿ ಹೇಳಿದ್ರಿ ಮೇಸ್ಟ್ರೆ. ಬಾ ಸ್ನೇಹ. ಅಣ್ಣಯ್ಯ ಹೇಗಿದ್ಯಾ? ತುಂಬ ಏಟಾಗಿದೆಯಾ ಅಣ್ಣಯ್ಯ? ರಕ್ತ ಬರ್ತಾ ಇದೆ. ಒಂದು ನಿಮಿಷ. ಸಾರಿ ಸ್ನೇಹ. ಅವತ್ತು ನಾನು ನಿನ್ನ ಹತ್ರ ಅಯ್ಯೋ ಅದೆಲ್ಲ ಬಿಡು ಅಣ್ಣಯ್ಯ. ಆಗೋದೆಲ್ಲ ಒಳ್ಳೇದಕ್ಕೆ ಅಣ್ಣಯ್ಯ. ನೀವಿಬ್ರು ಕೋರ್ಟಿಗೆ ಹೋಗೋದನ್ನ ತಡೆಯೋದಕ್ಕೆ ಹೀಗಾಯ್ತೇನೋ. ಸದ್ಯ ಹೆಚ್ಚಿಗೆ ಏನೂ ಆಗಲಿಲ್ಲ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸ್ನೇಹ. ಇದು ಒಳ್ಳೆ ಚೆನ್ನಾಗಿದೆ. ನೀವು ಥ್ಯಾಂಕ್ಸು, ಅಣ್ಣಯ್ಯ ಸಾರಿ. ಹಾಗಾದರೆ ನಾನು 3ನೇ ಆಗೋದೆ ಅನ್ಸತ್ತೆ ಅಲ್ವಾ? ಛೆ, ನಾನು ಹಾಗೆ ಹೇಳಿಲ್ಲ ಸ್ನೇಹ. ಸರಿ ಅದಕ್ಕೆ ಅಣ್ಣಯ್ಯ ರೆಸ್ಟ್ ತಗೊಳ್ಳಿ. ಆದರೆ ನಿಮ್ಮ ಅವ್ವ ಬಂದರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದನ್ನು ನಾನು ನೋಡ್ಕೋತೀನಿ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಇವ್ರ ಮನೆಗೆ ಹೋಗೋದು ಬೆಟರ್ ಅನ್ನಿಸ್ತಿದೆ. ಅಷ್ಟರಲ್ಲಿ ನಮ್ಮಮ್ಮ ತಾಂಡವಾಡಿರ್ತಾರಷ್ಟೆ. ಅಣ್ಣಯ್ಯ, ಈ ವಿಷಯದಲ್ಲಿ ನೀನು ಅಂಜಮ್ಮನ ಮಾತಿಗಿಂತ ಅದಕ್ಕೆ ಮಾತು ಕೇಳಿದ್ರೇ ಒಳ್ಳೇದು. ಲೈ ಮುಗಿಸಿ ಬಾವ ಮನೆಗೆ ಹೊರಕಲ್ಲ. ಲೈ ಅವ್ರ ಮನೆಗಲ್ಲ ಬೇಕಪ್ಪ, ನಮ್ಮ ಮನೆಗೆ. ಹೂಕಲ್ಲ, ಹೋಗವಾಗ ಆಕ್ಸಿಡೆಂಟ್ ಆಯ್ತಂತೆ. ತಂಗಿ ಅವ ಮನೆ ಕರ್ಕೊಂಬಂದವಳೆ. ಸ್ನೇಹ ಅವ್ರ ನೋಡಕ್ಕೆ ಒಳಕ್ಕೆ ಹೋಗವಳೆ. ನಾನು ಆಚೆನೆ ಇವನಿಗಲ್ಲ. ಲೈ ಅವ್ವ, ನಾನು ಆಮ್ಯಾಗ ಮಾಡ್ತೀನಿ ಇರಲ್ಲ. ಇದೇನ್ಲ ಕಂಟಿ, ಈಟ್ ಬಿರ್ನೆ ಬಂದ್ಬಿಟ್ರಾ? ಅವ ಕೋರ್ಟ್ಗೆ ಹೋಗಿದ್ರಲ್ಲ, ಏನಾಯ್ತಲ್ಲ? ಅವ ಅದು ನಾವು ಕೋರ್ಟ್ಗೆ ಹೋಗ್ಲಿಲ್ಲ ಅವ. ಏನೋ ಅಂದರೆ ನಾವು ಕೋರ್ಟ್ಗೆ ಹೋಗಿದ್ದೋ, ಆದರೆ ಬಾವ ಬರ್ನಿಲ್ಲ ಅವ. ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ಟೋ. ಯೋನ್ಲ ಹೇಳ್ತಿದ್ಯಾ? ಚಂದ್ರು ಬರ್ನಿಲ್ವಾ? ಯಾಕಂತೆ? ಅದೇ ಗೊತ್ತಿಲ್ಲ ಅವ. ವಸು ಎಲ್ಲಿ? ಒಳಿಕೆ. ಸರ್ ನಡಿ, ಅವಳೋಗಿ ಮಾತಾಡ್ಸುಮ. ಇಲ್ಲವ, ಬೇಡ. ಬ್ಯಾಡ್ವಾ? ಯಾಕ್ಲಾ? ಅದು ಅದು ಇಲ್ಲಿ ನಿಂತ್ಕೊಂಡು ನೀನೇನು ಮಾಡ್ತಿದ್ಯಾ? ಹುಡುಗರು ಬತ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ಅವ್ರು ಬರ್ತಾರೆ, ನೀನು ಒಳಗೆ ಬಾ.
ನಿತ್ಕೊಳ್ಳ. ಹೇಳಿಪ್ಪ. ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಹೇಳಿದ್ನಲ್ಲಪ್ಪ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ. ಎಲ್ಲಿ ಹೋಗಿ ಬರ್ತಾ ಇದೀಯಾ ಅಂದೆ. ಮೆಸ್ಸಿಗೆ ಹೋಗಿದ್ಯಾ? ಇಲ್ಲಪ್ಪ. ನಿಜ ಬಗಳೋ. ನಿಜ ಹೇಳ್ಬೇಕಾ ಅಥವಾ ನಿಮಗೇನು ಬೇಕೋ ಅದನ್ನು ಹೇಳ್ಬೇಕಾ? ನೋಡ್ದ್ಯಾ ಹೇಗೆ ಮಾತುಗಳು ಬದಲಾಗ್ತಾ ಇದೆ ಅಂತ. ಅವನ ಹತ್ರ ಏನೇನೋ ಮಾತು ಯಾಕ್ರಿ? ಏ ಮುರಳಿ, ಆ ಪುಟ್ಟಕ್ಕಂಗೆ ಮನೆಗೆ ಬಂದು ಮಾತಾಡು ಅಂತ ಹೇಳಿದ್ ನೀನೇನಾ? ಅದನ್ನೇನೆ ಕೇಳ್ತೀಯ? ಅವನ ಮುಖ ನೋಡ್ರೆ ಗೊತ್ತಾಗಲ್ಲ ಅವನೇ ಹೇಳಿದ್ದು ಅಂತ. ಹೇಳೋ ಮುರಳಿ, ನೀನ ಅವ್ರಿಗೆ ಬರಕ್ ಹೇಳಿದ್ದು? ಅವ್ರು ಬಂದಿದ್ರಾ? ಏನಂದ್ರು? ಅವಳೇನಂತಾಳೆ, ನಾವೇ ಅವಳಿಗೆ ಸರಿಯಾಗಿ ಅಂತ ಕಳ್ಸಿದ್ವಿ. ದಿಮಾಕ್ ನೋಡೋನಿಗೆ. ಅವನು ಬಾಡಿಗೆ ಕೊಡ್ತಾ ಇದ್ದೀನಿ ಅಂತ ದಡಾರದ ಬಾಗ್ಲಾಗ್ತಾನೆ. ನನ್ನ ಮನೆ ಬಾಗ್ಲಾಕಿದ್ರು ಕಪಾಳ ಹೊಡೆದಿದ್ದೆ ಅವನಿಗೆ. ಏನಾಯ್ತಕ್ಕ? ಅಪ್ಪ ಅಮ್ಮ ಯಾಕೆ ಕಿರ್ಚಾಡ್ತಿದ್ದಾರೆ? ನಾವ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ಆಯ್ತು ಕಣೋ. ಪುಟ್ಟಕ್ಕ ಅವ್ರು ಬಂದಾಗ ಮನೆ ಹೊರಗಡೆನೆ ನಿಲ್ಸಿ ಅವಮಾನ ಮಾಡಿದ್ರು. ಈ ತರ ಹುಡುಗನ್ ಇಷ್ಟಪಟ್ಟಿದ್ದು ಇದೇ ಮೊದಲು ಅಥವಾ ಇದಕ್ಕೂ ಮೊದಲು ಏನಾದ್ರು? ಮನೆತನದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಟ್ಟು ಅಂತಾನೆ ಅನ್ಕೊಳ್ಳಿ. ನಿಮ್ಮ ಮಗಳು ಏನೋದಿದೆ? ಹೌದು, ನಿಮ್ಗೆ 3 ಜನ ಹೆಣ್ಮಕ್ಳು ಆದ್ರು ಅಂತ ತಾನೆ ಅವ್ರು ಬಿಟ್ಟು ಹೋಗಿದ್ದು. ನಮ್ಮ ಅಂತಸ್ತಿಗೆ ಇವರು ಸರಿಸಮಾನರಲ್ಲ. ಇನ್ನು ಹುಡುಗ ಹುಡುಗಿ ಜೋಡಿ ಹೊಂದಾಣಿಕೆ ಆಗಲ್ಲ. ಇಷ್ಟ ಆಯ್ತು ಮುರಳಿ. ಅಮ್ಮ ಏನ್ ಪ್ಲಾನ್ ಮಾಡಿದಾಳೆ ಗೊತ್ತಾ? ಏನು? ನೀನ ಹೇಗಾದ್ರೂ ಬೇರೆ ಮದ್ವೆಗೆ ಒಪ್ಸೋಕೆ ಸೂಸೈಡ್ ಮಾಡ್ಕೋತೀನಿ ಅಂತ ಡ್ರಾಮಾ ಮಾಡ್ತಾಳೆ. ನೀನ್ ಏನೇ ಆದ್ರೂ ಒಪ್ಕೋಬೇಡ. ಏನಕ್ಕ? ಏನ್ ಹೇಳ್ತಿದ್ಯಾ ನೀನು? ಹೂ ಕಣೋ, ಇದು ಅವಳು ಮಾಡಿರೋ ಪ್ಲಾನು. ನೀನ್ ಪ್ರಿಪೇರ್ ಆಗಿರೋ. ನಾನ್ ಬರೋ ಸಮಯಕ್ಕೆ ಸರಿಯಾಗಿ ಎಂತ ಒಳ್ಳೆ ಮಾತು ಹೇಳಿದ್ರಿ ಮೇಸ್ಟ್ರೆ, ಎಂತ ಒಳ್ಳೆ ಮಾತು ಹೇಳಿದ್ರಿ. ಇವಳು ನಾನು ಮೊಳಕೆ ಮ್ಯಾಗೆ ಚೂಟ್ ಹಾಕ್ಬೇಕಿತ್ತು. ಈಗ ಮರ ನಿಂತವಳೆ, ಕೊಡ್ಲಿನೇ ತಕೋಬೇಕು. ರಾಜವ್ವ, ಅದೇನು ವಿಷಯ ಒಳಗೆ ಬಂದಿದ್ಯೋ ಅದನ್ನ ಮಾತಾಡು. ಅಬ್ಬಬ್ಬಬ್ಬಾ, ಇನ್ನೂ ಉಸಿರೈತೆ. ದೊಣ್ಣೆಗೆ ಬಾಸಿದ್ರುವೆ ಹಾವಿನ್ನೂ ಸತ್ತಿಲ್ಲ. ನಿನ್ನ ಬಗ್ಗೆ ನೀನೇ ಹೇಳ್ಕೊತಾ ಇದೀಯ ರಾಜವ್ವ? ಯಾಕೆ ಮೇಸ್ಟ್ರೆ, ಹೆಂಗೈತೆ ಮೈಗೆ? ಪೆಟ್ಟಿನ ಬಂದಿರೋಳು ಇವಳು ತಾನೆ, ಅದಕ್ಕೆ ತಾನೇ ನೀವು ಇವಳಿಗೆ ಸಮಾಧಾನ ಮಾಡ್ತಿರೋದು. ಇವಳು 2ನೇ ಮಗಳು ನಮ್ಮ ಮನೆ ತವ ಬಂದು ಟಕ ಟಕ ಅಂತ ಕುಣ್ದ್ಬಿಟ್ಟು ಹೋದ್ಲು. ಬರೀ ಕುಣ್ದಿದ್ದಾಟೆ ಅಲ್ಲ, ನಮ್ಮವ್ವ ಹಂಗೆ ನಮ್ಮವ್ವ ಹಿಂಗೆ ಜೀವನನೇ ಗೆದ್ದವಳು. ಅವಳ ಮುಂದೆ ನೀನ್ ಏನೂ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಈಗ ಬೇರೆ ಊರಿಂದ ಬಂದವ್ರ ಮುಂದೆ ತಲೆ ತಗಸ್ಕೊಂಡ್ ಬಂದಿದ್ಯಾ. ಅದು ಯಾವ ಕಾರಣಕ್ಕೆ? ಗಂಡ ಇಲ್ಲ ಅನ್ನೋ ಕಾರಣಕ್ಕೆ. ನಾನು ಹೊಸ ಯೋಚನೆ ಮಾಡಿದೆ, ಪಾಪ ಮಗಳ ಮದ್ವೆ ಮಾಡ್ತಾವಳೆ, ಮದ್ವೆ ಕಾರ್ಯದಾಗೆ ಸಹಾಯ ಮಾಡವ ಅಂತ. ಆದ್ರೆ ಯಾವಾಗ ಇವಳು 2ನೇ ಮಗಳು ಕಪ್ ತಕೊಂಡ್ ಬಂದು ನನ್ನ ಮನೆ ಮುಂದೆ ಕುಣ್ದೋದ್ಲೋ, ಆಗ್ಲೇ ತೀರ್ಮಾನ ಮಾಡ್ಕೊಂಡೆ, ಇವೆಂಗನ ಹಾಳಾಗೋಗ್ಲಿ, ನಾನಂತೂ ಸಹಾಯ ಮಾಡಕ್ಕಿಲ್ಲ ಅಂತ. ಅಷ್ಟಿದ್ದೋಳು ಈಗ ಯಾಕೆ ಬಂದೆ? ಸುಖಕ್ಕಾಗದೆ ಹೋದ್ರು ಕಷ್ಟಕ್ಕಾಗ್ಬೇಕಲ್ವಾ ಮೇಸ್ಟ್ರೆ, ಅದಕ್ಕೆ ಕಷ್ಟಕ್ಕಾಗಮ್ಮ ಅಂತ ಬಂದೆ.
ಹೌದು, ನಿನ್ನ ಮನೆ ಒಳಿಗೂ ಸೇರಿಸ್ಕೊಳ್ಳಿಲ್ವಂತೆ. ಛೇ 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 ಛೇ, ಎಂತ ಅವಮಾನ, ಎಂತ ಅವಮಾನ. ನಿನ್ಗಿಂತ ನನಗೆ ಸಾನೆ ಮರ್ವಾದೆ ಕೊಟ್ರು. ಮನೆ ಒಳಗೆ ಕೂಡ್ಸ್ಕೊಂಡು ಸಂದಾಗೆ ಮಾತಾಡಿದ್ರು. ನಿನ್ನ 2ನೇ ಮಗಳು ನನ್ಗೆ ಅವಮಾನ ಮಾಡದೆ ಹೋಗಿದ್ದಿದ್ರೆ ನಾನು ನನ್ನ ಗಂಡನ್ ಕರ್ಕೊಂಡು ನಿನ್ ಜೊತೆಯಾಗೆ ಗಂಡವ್ರ ಮನೆಗೆ ಬತ್ತಿದ್ದೆ. ಆದ್ರೆ ಏನ್ ಮಾಡೋದು ಪುಟ್ಟಕ್ಕ, ನಿನ್ ಶತ್ರು ನಾನಲ್ಲ, ನಿನ್ ಮಗಳೇಯ. ಸರಿ ಸರಿ, ಈ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರಿ, ನಾನು ಬರ್ತೀನಿ.